ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆ ಶಿವಕುಮಾರ್ ಇದ್ದಾರೆ, ಮಂಗಳೂರಿನಿಂದ ಆದಿತ್ಯ ಇದ್ದಾರೆ, ಯಲ್ಲಪ್ಪ ಇದ್ದಾರೆ ಹುಬ್ಬಳ್ಳಿಯಿಂದ, ಮತ್ತೊಂದು ಕಡೆ ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ. ಈಗ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ. ಬದಲಾವಣೆಯ ಬಡಿದಾಟದ ನಡುವೆ ಒಗ್ಗಟ್ಟಿನ ಮಂತ್ರ ಇವತ್ತು. ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ ಸಿಎಂ ಹಾಗೂ ಡಿಸಿಎಂ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಅದನ್ನ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ, ಪಡಿಸೋಕ್ಕಾಗೋದೂ ಇಲ್ಲ. ನಾವು ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ವಿ. 2028 ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ವಿ, ಅದು ನಮಗೆ ಇಂಪಾರ್ಟೆಂಟು ಅಂತೆಲ್ಲ ಹೇಳಿದ್ರು. ಹೇಳಿಕೆಗಳಿಗೆ ಸೀಮಿತ ಅಷ್ಟೇ, ನಿಜಾಂಶ ಯಾರು ಕೂಡ ಈ ಹಂತದಲ್ಲಿ ಚರ್ಚೆ ಮಾಡೋದಿಲ್ಲ. ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ಉಭಯ ನಾಯಕರು ನಿರ್ಧಾರವನ್ನು ಬಿಟ್ಟಿದ್ದಾರೆ. ಇಬ್ಬರ ನಡುವೆ ನಡೆದಂಥ ಚರ್ಚೆಯ ಬಗ್ಗೆ ಖರ್ಗೆಗೆ ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ. ವೇಣುಗೋಪಾಲ್ಗೆ ಮಾಹಿತಿ ನೀಡಿದ್ದಾರೆ. ವೇಣುಗೋಪಾಲ್ ಖರ್ಗೆ ಅವರಿಗೆ ಮಾಹಿತಿಯನ್ನು ತಲುಪಿಸಿದ್ದಾರೆ. ದೆಹಲಿಯಿಂದ ಸಂಜೆ ಒಳಗೆ ಕರೆ ಬರುವಂಥ ಸಾಧ್ಯತೆ ಇದೆ. ಅಲ್ಲಿಂದ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರಾ ಅಂತ ನೋಡಬೇಕಾಗಿದೆ. ದೆಹಲಿಯಲ್ಲಿ ವರಿಷ್ಠರ ಜೊತೆ ಇಬ್ಬರು ಕೂಡ ಮಾತನಾಡ್ತಾರೆ. ವರಿಷ್ಠರು ಇಬ್ಬರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ರಾಹುಲ್ ಗಾಂಧಿ ತೀರ್ಮಾನದ ಮೇಲೆ ಇಡೀ ನಾಯಕತ್ವದ ಬದಲಾವಣೆಯ ಭವಿಷ್ಯ ನಿಂತುಕೊಂಡಿದೆ. ಬಜೆಟ್ ಅಧಿವೇಶನದವರೆಗೆ ಸಿದ್ದರಾಮಯ್ಯ ಮುಂದುವರಿಕೆ ಆಗ್ತಾರೆ, ಅದರ ಬಳಿಕ ಮುಂದುವರಿಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆ ಚರ್ಚೆಗೆ ಒಂದು ಅಲ್ಪ ವಿರಾಮ ಅಂತೂ ಬಿದ್ದಿದೆ. ಅದಾದ ಬಳಿಕ DKಶಿಗೆ ಬಿಟ್ಟು ಕೊಡ್ತಾರಾ ಇಲ್ಲವಾ ಅದನ್ನು ನೋಡಬೇಕಾಗಿದೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿಲ್ವಾ ಅನ್ನುವ ಚರ್ಚೆ ಇತ್ತಲ್ಲ. ಮುಖ್ಯಮಂತ್ರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರೆ ಗರಂ ಆಗಿದ್ದಾರೆ. ಮಾತು ಕೊಟ್ಟಿಲ್ವೋ, ಹೈಕಮಾಂಡ್ ಏನು ಹೇಳುತ್ತೆ ಅದು ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇಬ್ಬರ ಮುಖದಲ್ಲಿ ಒಂದು ಮಂದಹಾಸವಿದ್ದರೂ ಕೂಡ ರಾಜಕೀಯವಾದಂಥ ಆ ಪೈಪೋಟಿ ಅವರಿಬ್ಬರ ಮಧ್ಯೆ ಖಂಡಿತವಾಗೂ ಕಾಣಿಸ್ತಾ ಇದೆ. ಎಷ್ಟೇ ನಗ್ನಗ್ತಾ ಮಾತನಾಡಿದ್ರು ಕೂಡ, ಎಷ್ಟೇ ಆತ್ಮೀಯತೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ಭಾರೀ ಫ್ರೆಂಡ್ಶಿಪ್ಪಲ್ಲಿ ಮಾತನಾಡಿದ್ರು ಕೂಡ ಅವರ ಮಾತುಗಳಲ್ಲಿ ವ್ಯಕ್ತವಾಗದೇ ಹೋದರೂ ಇದೆಲ್ಲವೂ ಕೂಡ ಇನ್ನೂ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾವಾಗ ಈ ಬೇಗುದಿ ಆಚೆ ಬೀಳುತ್ತೋ ಗೊತ್ತಿಲ್ಲ. ಬಟ್ ಒಂದನಿಸೋದು, ಹೈಕಮಾಂಡ್ ಇಲ್ಲಿ ಉಪಾಯ ಮಾಡ್ತಾ ಅಂತ, ಅಥವಾ ಈ ಉಪಹಾರದ ಸಭೆಯನ್ನು ಬಹಳ ಉಪಾಯವಾಗಿ ಮಾಡಿದ್ರ ಮೂಲಕ ಒಂದು ಜಾಣ ನಡೆ